ಹಲೋ ಫ್ರೆಂಡ್ಸ್, ಎಲ್ರಿಗೂ ಕ್ಲಾಸಿಕ್ ಸ್ಟಿಚಸ್ ಇನ್ ಕನ್ನಡಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಜಬ್ಲಾ ಪೇಪರ್ ಕಟ್ಟಿಂಗ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಮಕ್ಕಳಿಗೆ ಹಾಕುವಂತಹ ಜಬ್ಲಾ. ಈ ವಿಡಿಯೋದಲ್ಲಿ ನಾನು ಕನ್ಸ್ಟ್ರಕ್ಷನ್ನು, ಡ್ರಾಫ್ಟಿಂಗು, ಪೇಪರ್ ಕಟ್ಟಿಂಗ್ ಹೇಳ್ಕೊಡ್ತೀನಿ. ಇದು ಮಕ್ಕಳ ಜಬ್ಲಾದು ಪಾರ್ಟ್ 1. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಪೇಪರ್ ಪ್ಯಾಟ್ರನ್ನು ಉಪಯೋಗಿಸ್ಕೊಂಡು ಬಟ್ಟೆನಲ್ಲಿ ಕಟ್ಟಿಂಗ್ ಮಾಡೋದು ಹಾಗೆ ಸ್ಟಿಚಿಂಗ್ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ನೋಡಿ, ಈ ರೀತಿ ಜಬ್ಲಾ ಹೊಲಿಯೋದಕ್ಕೆ ಕನ್ಸ್ಟ್ರಕ್ಷನ್ನ ಮತ್ತು ಡ್ರಾಫ್ಟಿಂಗ್ನ ಇಲ್ಲಿ ಡಿಸ್ಪ್ಲೇ ಮಾಡ್ತಿದ್ದೀನಿ. ನಿಮ್ಗೆ ಯಾರಾದರೂ ರೆಕಾರ್ಡ್ ಮಾಡಿ ಇಟ್ಕೊಳ್ಬೇಕು ಅನ್ಸೋರು ಬರ್ಕೊಬೋದು. ಕನ್ಸ್ಟ್ರಕ್ಷನ್ನು, ಡ್ರಾಫ್ಟಿಂಗು ಮಾಡಿಟ್ಕೊಳ್ಳೋ ಉಪಯೋಗ ಏನು ಅನ್ನೋದನ್ನ ನಾನು ಮೊದಲಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಆದರೆ ಈಗಲೇ ಒಂದ್ಸತಿ ಹೇಳ್ತಾ ಇದ್ದೀನಿ. ನೋಡಿ, ಇವಾಗ ನಮಗೆ ಇಲ್ಲಿ ಪೂರ್ಣ ಉದ್ದ 16 ಇಂಚಿದೆ. ಇಲ್ಲಿ ನಮಗೆ ಪೂರ್ಣ ಉದ್ದ 16 ಇಂಚ್ ಬರ್ಕೊಂಡಿದ್ದೀವಲ್ಲ, ಆ ಜಾಗದಲ್ಲಿ ನಾವು 18 ಇಂಚ್ ಅಂತ ಬರ್ಕೊಂಡ್ರೆ ಪೂರ್ಣ ಉದ್ದ ಸ್ವಲ್ಪ ದೊಡ್ಡದಾಗುತ್ತೆ. ಅಂದರೆ ಚಿಕ್ಕದಿರೋದು ಸ್ವಲ್ಪ ದೊಡ್ಡದಾಗುತ್ತೆ. ಇದಕ್ಕಿಂತ ಸ್ವಲ್ಪ ದೊಡ್ಡದು ನಮಗೆ ಸಿಗುತ್ತೆ. ಆದರೆ ಕನ್ಸ್ಟ್ರಕ್ಷನಲ್ಲಿ ನಮಗೆ ಯಾವುದೇ ವ್ಯತ್ಯಾಸ ಆಗಲ್ಲ. ಈ ಮೊತ್ತ ಬರುತ್ತಲ್ಲ, ಇದನ್ನೆಲ್ಲ ಕೂಡಿಸಿ ಬರೋ ಮೊತ್ತ ಚೇಂಜ್ ಆಗುತ್ತೆ. ಅದು ಚೇಂಜ್ ಆಗಿದ ತಕ್ಷಣ ನಮಗೆ ಬಟ್ಟೆಯ ಉದ್ದ ಚೇಂಜ್ ಆಗುತ್ತೆ. ಹಾಗೆ ಎದೆ ಸುತ್ತಳತೆಯನ್ನು ಚೇಂಜ್ ಮಾಡಿದ್ರು ಸಹ ಇದರ ಅಗಲ ಜಾಸ್ತಿ ಆಗುತ್ತೆ. ಆದ್ದರಿಂದ ಇದೊಂದೇ ಡ್ರಾಫ್ಟ್ ಇಟ್ಕೊಂಡು ನಾವು ಯಾವುದೇ ಅಳತೆನ ಚೇಂಜ್ ಮಾಡಿಕೊಂಡು ಹೊಲಿಬೋದು. ಅಂದರೆ ಚಿಕ್ಕ ಅಳತೆ ಕೂಡನಾದರೂ ಮಾಡ್ಕೊಬೋದು ಅಥವಾ ದೊಡ್ಡ ಅಳತೆ ಕೂಡನಾದರೂ ಮಾಡ್ಕೊಬೋದು. ಪೇಪರ್ ಕಟ್ಟಿಂಗ್ ಮಾಡಲು ಮುಖ್ಯವಾಗಿ ಬೇಕಾದಂಥ ವಸ್ತುಗಳು: ಪೇಪರ್ ತೊಗೊಂಡಿದ್ದೀನಿ, ನಾನು ಬ್ರೌನ್ ಶೀಟ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ನ್ಯೂಸ್ ಪೇಪರ್ ತೊಗೊಳ್ಬೋದು. ಪೆನ್ಸಿಲ್ಲು, ಟೇಪು, ಸ್ಕೇಲು, ಫ್ರೆಂಚ್ ಕರ್ವು, ಮಾರ್ಕಿಂಗ್ ಚಾಕು ಹಾಗೂ ಕತ್ರಿ. ಇವಿಷ್ಟು ಪೇಪರ್ ಕಟ್ಟಿಂಗಿಗೆ ಬೇಕಾದಂತಹ ವಸ್ತುಗಳು. ನಾವು ಯಾವುದೇ ಬಟ್ಟೆ ಹೊಲಿಯೋದಕ್ಕಿಂತ ಮುಂಚೆ ಅಳತೆಗಳನ್ನ ತೊಗೊಳ್ತೀವಿ. ಅಳತೆಗಳನ್ನ ಹೇಗೆ ತೊಗೊಳ್ಳೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಪೂರ್ಣ ಉದ್ದ ಹೇಗೆ ತೊಗೊಳ್ತೀವಿ ಅಂದರೆ, ನೋಡಿ, ಇಲ್ಲಿಂದ ಹಿಡಿದು ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟಕ್ಕೆ ಅಳತೆ ತೊಗೊತೀವಿ. ನಾನು ಇಲ್ಲಿ ಪೂರ್ಣ ಉದ್ದನ 16 ಇಂಚ್ ತೊಗೊಂಡಿದ್ದೀನಿ. ನೋಡಿ, ಪೂರ್ಣ ಉದ್ದ ಇಲ್ಲಿಟ್ಟು, ನೋಡಿ, ಈ ರೀತಿ ನಮಗೆ ಇಷ್ಟುದ್ದ ಬೇಕು ಅಂದರೆ ಇಷ್ಟುದ್ದಕ್ಕೆ ಅಳತೆ ಮಾಡ್ಕೊಬೇಕು. ಅದು ಪೂರ್ಣ ಉದ್ದ. ನಾನಿಲ್ಲಿ 16 ಇಂಚ್ ಬರ್ಕೊಂಡಿದ್ದೀನಿ. ಎದೆಯ ಸುತ್ತಳತೆನ ಹೇಗೆ ತೊಗೊಳ್ಳೋದು ಅಂದರೆ, ನೋಡಿ, ಈ ರೀತಿ ಟೇಪನ್ನ ಒಂದು ಸುತ್ತು ತಂದು ಹೀಗೆ 2 ಬೆರಳಿಟ್ಟು ಮೆಷರ್ ಮಾಡ್ಕೊತೀವಿ. ನನಗಿಲ್ಲಿ 18 ಇಂಚ್ ಬಂದಿದೆ. ಅಳತೆ ತೊಗೊಂಡು ಈ ರೀತಿ ಬರೆದಿಟ್ಕೊಂಡಿದ್ದೀನಿ. ಈಗ ಕನ್ಸ್ಟ್ರಕ್ಷನ್ ಮಾಡ್ತಾ ಹೋಗೋಣ. ನಮಗೆ ಹಿಂದೆ ಮುಂದೆ ಒಂದೇ ಥರ ಇರೋದ್ರಿಂದ ನಾನು ಒಂದೇ ಶೀಟನ್ನು ತೊಗೊಂಡಿದ್ದೀನಿ. ನೋಡಿ, ಇದನ್ನು ಸೆಂಟ್ರಿಗೆ ಮರ್ಚ್ಕೊಂಡಿದ್ದೀನಿ. ಈಗ ಪೂರ್ಣ ಉದ್ದ ಇಡ್ತಾ ಇದ್ದೀನಿ. ಪೂರ್ಣ ಉದ್ದ ಹೇಗೆ ತೊಗೊಬೇಕು ಅಂದರೆ, ಪೂರ್ಣ ಉದ್ದ ಪ್ಲಸ್ ಅರ್ಧ ಇಂಚು ಜೊತೆಗೆ 2 ಇಂಚು ಮರ್ಚೋದಕ್ಕೋಸ್ಕರ, ಬಾಟಮ್ ಮರ್ಚೋದಕ್ಕೋಸ್ಕರ 2 ಇಂಚ್ ತೊಗೊಳ್ತಾ ಇದ್ದೀನಿ. ಟೋಟಲ್ ಆಗಿ ನನಗೆ 18.5 ಇಂಚು ಉದ್ದ ಬರುತ್ತೆ. ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 18.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇದು 0ಇಂದ 1 ಆಯಿತು. ಈಗ 0ಇಂದ 2 ಇಡ್ತಾ ಇದ್ದೀನಿ. 0ಇಂದ 2 ಎಷ್ಟು ಬರಬೇಕು ಅಂದರೆ, ಎದೆಯ ಸುತ್ತಳತೆಯ 4ನೇ ಒಂದು ಭಾಗ. ಇಲ್ಲಿ ಎದೆಯ ಸುತ್ತಳತೆ ನಮಗೆ 18 ಇದೆ. 18ನ್ನ 4ರಿಂದ ಭಾಗ ಮಾಡಿದ್ರೆ ನಮಗೆ 4.5 ಇಂಚ್ ಬರುತ್ತೆ. ಅಂದರೆ 4.5 ಇಂಚ್ ಬರುತ್ತೆ. ಅದಕ್ಕೆ ಈ ರೀತಿ ಮಡ್ಚೋದಕ್ಕೋಸ್ಕರ ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸ್ತಾ ಇದ್ದೀನಿ. ಟೋಟಲ್ಲು ನನಗೆ 5 ಇಂಚ್ ಬರುತ್ತೆ. 0ಇಂದ 2ಕ್ಕೆ 5 ಇಂಚ್ ಇಡ್ತಾ ಇದ್ದೀನಿ. ಇದು 2 ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ 0ಇಂದ 3 ಎಷ್ಟು ಬರುತ್ತೆ ಅಂದರೆ, ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಜೊತೆಗೆ 1 ಇಂಚು ಮಡಿಕೆಗಾಗಿ. ಅಂದರೆ ನೋಡಿ, ಈ ರೀತಿ ಮರ್ಚೋದಕ್ಕೋಸ್ಕರ ನಾನು 1 ಇಂಚು ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ. ಟೋಟಲ್ ಆಗಿ ನಮಗೆ ಎಷ್ಟು ಬರುತ್ತೆ ಅಂತಂದರೆ 5.5 ಇಂಚ್ ಬರುತ್ತೆ. ಇದನ್ನ 3 ಅಂತ ಮಾರ್ಕ್ ಮಾಡ್ತೀನಿ. ಈಗ 3ರಿಂದ 4, 0ಇಂದ 2ಕ್ಕೆ ಎಷ್ಟಿದೆಯೋ ಅಷ್ಟನ್ನೇ ನಾವು ತಗೊಳ್ತೀವಿ. ಇಲ್ಲಿ 5 ಇಂಚ್ ಬರುತ್ತೆ.
5 ಇಂಚಿಗೆ ಒಂದು ಮಾರ್ಕ್ ಮಾಡ್ತೀನಿ. ಇದನ್ನ 4 ಅಂತ ನಂಬರ್ ಕೊಡ್ತೀನಿ. ಈಗ 4ರಿಂದ 5ಕ್ಕೆ 3 ಇಂಚು ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ. ಇದು ಲೂಸ್ನೆಸ್ಗಾಗಿ ಮತ್ತೆ ಸೀಮ್ಗಾಗಿ ಈ ರೀತಿ ಹೊಲಿಬೇಕಲ್ಲ, ಆ ಸೀಮ್ಗೋಸ್ಕರ ಇದನ್ನ ತಗೊಳ್ತಾ ಇರೋದು. ಇದನ್ನ ಒಂದೇ ನೇರಕ್ಕೆ ಗೆರೆ ಹಾಕ್ತೀನಿ. ಮತ್ತೆ 2ರಿಂದ 4ನ್ನ ಜಾಯಿನ್ ಮಾಡ್ತೀನಿ. 2ರಿಂದ 4ಗೆ ಗೆರೆ ಎಳೆದ ನಂತರ ನಾವು ಇಲ್ಲಿಗೆ ಒಂದು ನೇರ ಗೆರೆ ಹಾಕ್ತೀವಿ. ಈ ರೀತಿ ಒಂದು ನೇರ ಗೆರೆ ಹಾಕ್ತೀವಿ. ಇದನ್ನ 6 ಅಂತ ಮಾರ್ಕ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೆ ಅಂದರೆ 1ರಿಂದ 6 ಎಷ್ಟಿರುತ್ತೆ ಅಂದರೆ 3ರಿಂದ 4 ಎಷ್ಟಿದೆಯೋ 1ರಿಂದ 6 ಸಹ ಅಷ್ಟೇ ಇರುತ್ತೆ. ಈಗ 6ರಿಂದ 7 ನಾನು 4 ಇಂಚ್ ಇಡ್ತಾ ಇದ್ದೀನಿ. 4 ಇಂಚ್ ಇಡ್ತಾ ಇದ್ದೀನಿ. ಇದೇನಕ್ಕೆ ಎಕ್ಸ್ಟ್ರಾ ಇಡ್ತಾ ಇದ್ದೀನಿ ಅಂದರೆ ನೋಡಿ, ಈ ರೀತಿ ದೊಡ್ಡದಾಗಿ ಬರಬೇಕಲ್ಲ, ಅದಕ್ಕೋಸ್ಕರ 4 ಇಂಚ್ ಇಡ್ತಾ ಇದ್ದೀನಿ. ಇದನ್ನ ಮತ್ತೆ ಇದನ್ನ ಜಾಯಿನ್ ಮಾಡಬೇಕು. ಇದನ್ನ 7 ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ. ಇವೆರಡನ್ನ ಜಾಯಿನ್ ಮಾಡಬೇಕು. ಈ ರೀತಿ ಜಾಯಿನ್ ಮಾಡಿದ ನಂತರ 1.5 ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಒಂದು ಶೇಪ್ ಕೊಡಬೇಕು. ಈ ರೀತಿ ಶೇಪ್ ಕೊಡಲಿಲ್ಲ ಅಂದರೆ ಸ್ಟ್ರೈಟಾಗಿ ಇಟ್ಟರೆ ಇದು ಈ ರೀತಿ ಬರುತ್ತೆ. ಫೋಲ್ಡಿಂಗ್ ಮಾಡೋದಕ್ಕಾಗಲ್ಲ, ಮತ್ತು ನೋಡೋದಕ್ಕೂ ಚೆನ್ನಾಗಿರಲ್ಲ. ಅದರಿಂದ ಈ ಶೇಪನ್ನು ಕೊಡ್ತಾ ಇದ್ದೀವಿ. ಇದಿಷ್ಟಾದಮೇಲೆ ಇಲ್ಲಿಗೆ ನಾವು 3/4 ಇಂಚು ಮಾರ್ಕ್ ಮಾಡ್ಕೊಳ್ತಾ ಇದ್ದೀವಿ. 3/4 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಕೈಯಲ್ಲೇ ಬೇಕಾದರೆ ನೀವು ಶೇಪ್ ಕೊಡ್ಬೋದು. ಆದರೆ ನಿಮಗೆ ಬರಲ್ಲ ಅಂದರೆ ನೋಡಿ, ಈ ರೀತಿ ಫ್ರೆಂಚ್ ಕರ್ವ್ನ ಅಲ್ಲಿಟ್ಕೊಂಡು ಈ ರೀತಿ ಶೇಪ್ ಕೊಡಬೇಕು. ನೋಡಿ, ಈ ರೀತಿ ಶೇಪ್ ಕೊಡಬೇಕು. ನೋಡಿ, ಇದು ಬೇಬಿ ಜಬ್ಲಾದು ಡ್ರಾಫ್ಟಿಂಗ್ ಆಯಿತು. ಈಗ ಫೋಲ್ಡಿಂಗ್ ಲೈನು, ಲೆಂತ್ ವೈಸ್ ಲೈನು ಹಾಗೂ ಕಟ್ಟಿಂಗ್ ಲೈನ್ ಯಾವುದು ಅಂತ ತೋರಿಸ್ತೀನಿ. ನೋಡಿ, ಇದು ಫೋಲ್ಡ್ ಆಗಿರಬೇಕು. ಇಲ್ಲಿ ನಾವು ಯಾವುದೇ ಕಟಿಂಗ್ ಮಾಡಬಾರ್ದು. ಇದು ಲೆಂತ್ ವೈಸ್ ಲೈನು. ಈಗ ಕಟಿಂಗ್ ಲೈನು ಯಾವುದು ಅಂತ ತೋರಿಸ್ತೀನಿ. ನೋಡಿ, ಪಿಂಕಲ್ಲಿ ಹಾಕ್ತಿದ್ದೀನಲ್ಲ, ಇದು ಕಟಿಂಗ್ ಲೈನು. ಈ ರೀತಿ ಮಾರ್ಕ್ ಹಾಕಿದ್ಮೇಲೆ ಕಟಿಂಗ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಕಟಿಂಗ್ ಮಾಡಿದ್ರೆ ಈ ರೀತಿ ಬರುತ್ತೆ. ಈ ರೀತಿ ಪೇಪರ್ ಕಟಿಂಗ್ ಮಾಡಿ ನಾವು ಹಾಗೆ ಇಟ್ಕೊಬಾರ್ದು. ಇದ್ರ ಮೇಲೆ ನಾವು ಅಳತೆ ಬರೆದಿಡಬೇಕು. ಚೆಸ್ಟು 18 ಇಂಚು, ಫುಲ್ ಲೆಂತು 16 ಇಂಚು. ಇದನ್ನ ಮಕ್ಕಳ ಜಬಲಕ್ಕೆ ಕಟ್ ಮಾಡಿದ್ದೀನಿ. ನೋಡಿ, ನಾನು ಈ ರೀತಿ ರೆಕಾರ್ಡ್ಗೋಸ್ಕರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರ ಮೇಲೆ ಫೋಲ್ಡಿಂಗ್ ಲೈನು ಮತ್ತು ಲೆಂತ್ ವೈಸ್ ಲೈನು ಹಾಕಿದ್ದೀನಿ. ಈಗ ಇವೆರಡು ಪೀಸು ಕಟ್ ಮಾಡಿ ಇಟ್ಕೊಬೇಕು ಪೇಪರಲ್ಲಿ. ಇವೆರಡು ಪೀಸನ್ನು ನಾವು ಬಟ್ಟೆ ಮೇಲಾದರೂ ಕಟ್ ಮಾಡಿ ಇಟ್ಕೊಬೋದು, ಅಥವಾ ರೆಕಾರ್ಡಿಗೆ ಬೇಕಾದರೆ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ದೊಡ್ಡದಾದರೆ ನೀವು ಬಟ್ಟೆ ಮೇಲೆ ಡೈರೆಕ್ಟಾಗಿ ಕಟ್ ಮಾಡ್ಬೋದು. ಈ ಪಟ್ಟಿಗೆ ಎಷ್ಟು ಬೇಕು ಅಂತಂದರೆ ಇದರ 4 ಪಟ್ಟು, ಈ ಅಳತೆ ಇರುತ್ತಲ್ಲ, ಈ ಅಳತೆಯ 4 ಪಟ್ಟು ನಮಗೆ ಇದರ ಲೆಂತ್ ಬೇಕಾಗುತ್ತೆ. ಸುಮಾರು 30 ಇಂಚು ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ. ನೋಡಿ, 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಬೇಬಿ ಜಬ್ಲಕ್ಕೆ ಈ ರೀತಿ ದಾರ ಕಟ್ತೀವಲ್ಲ, ಅದಕ್ಕೋಸ್ಕರ ನಾನು 1 ಇಂಚಿನ ಪಟ್ಟಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಟಜಲ್ ಮಾಡಬೇಕಲ್ಲ, ಅದಕ್ಕೋಸ್ಕರ ನಾನು 2x2 ಇಂಚಿನ ಒಂದು ಬಾಕ್ಸ್ ರೀತಿಯ ಕಟಿಂಗ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಇದಕ್ಕೋಸ್ಕರ ಈ ಬಾಕ್ಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟಲ್ಲಿ ಕೇಳಿ, ಅದನ್ನು ನಾನು ಪರಿಹರಿಸೋಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ವಿಡಿಯೋಗಳಿಂದ ನಿಮ್ಗೆ ಏನಾದರೂ ಅನುಕೂಲ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.
ಇದರಿಂದ ನನ್ನ ವಿಡಿಯೋಗಳು ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.